ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು? ವೇರ್ ಆರ್ ದೋಸ್ 4 people? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಓಹೋ, ಮಹಾಸ್ವಾಮಿಗಳು, ಇಂಟರ್ನ್ಯಾಷನಲ್ ಫಿಗರ್ ಪ್ರಿಯಾಂಕ್ ಖರ್ಗೆ ಅವರೇ, ನಮಸ್ಕಾರ. ಅದೇನೋ ಹೇಳ್ತಾ ಇದ್ರಲ್ವಾ, ಇನ್ನೊಂದ್ಸಲ ಹೇಳಿ ನೋಡೋಣ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು? ವೇರ್ ಆರ್ ದೋಸ್ 4 people? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಎಲ್ಲೋದ್ರು ಪಹಲ್ಗಾಮ್ ದಾಳಿಕೋರರು ಅಂತ ಕೇಳ್ತಾ ಇದ್ರಲ್ವಾ. ಆದ್ರೂ ಈ ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಗೆ ಒಳಗೊಳಗೆ ಒಂಥರ ಖುಷಿ ಅಂತೂ ಇದ್ದಂಗಿತ್ತು. ಅವರು ಸತ್ತಿದ್ರು ಕೂಡ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ, ಆದ್ರೆ ಸಿಕ್ಕಿಲ್ಲ ಇನ್ನು ಅನ್ನೋದು ಬಹಳ ಖುಷಿಯಾಗಿತ್ತಲ್ವೇ ನಿಮಗೆ? ಆದ್ರೆ ಮೋದಿ ಸರ್ಕಾರ ಮತ್ತೆ ನಮ್ಮ ಸೇನೆ ಸರಿ ಇಲ್ಲ, ನಿಮ್ಮ ಆ ಖುಷಿಗೂ ಕೂಡ ಭಂಗ ಮಾಡಿಬಿಟ್ಟಿದ್ದಾರೆ. ಅದೇನೋ ಇನ್ನೊಂದು ಡೈಲಾಗ್ ಹೊಡಿತಾ ಇದ್ರಲ್ವಾ, ಪಾರ್ಲಿಮೆಂಟ್ ಕರೀರಿ, ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊಂತ ಇದ್ದಾರೆ. ನೀವು ಅದಕ್ಕೆ ಕೌಂಟ್ರ್ ಮಾಡಬಾರ್ದಾ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದಾ? ಜನರಿಗೆ ತಿಳಿಸ್ಬಾರ್ದಾ? ಪ್ರಿಯಾಂಕ್ ಖರ್ಗೆ ಅವರೇ, ಸುಮ್ಮನೆ ಕರೆದು ಮಾತಾಡೋದಕ್ಕೆ ಮೋದಿಜಿಗೆ ನಿಮ್ಮಂಗೆ ಪ್ರಚಾರದ ಹುಚ್ಚು ಇಲ್ಲ. ಯಾವಾಗ ಯಾವ ಸಮಯದಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅದೇನೋ ಪಾರ್ಲಿಮೆಂಟ್ ಕರೆದು ಹೇಳಿ ಅಂತ ಬೊಬ್ಬೆ ಹಾಕ್ತಾ ಇದ್ರಲ್ವಾ, ನೋಡಿ ಪಾರ್ಲಿಮೆಂಟ್ ಶುರುವಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಮಪ್ಪ ಧ್ವನಿ ಎತ್ತೋದಕ್ಕೂ ಮುನ್ನವೇ ಆಪರೇಷನ್ ಮಹಾದೇವ್ನ ಸುದ್ದಿಯನ್ನ ಭಾರತೀಯ ಸೇನೆ ಕೊಟ್ಟಿದೆ. माध्यम से सदन को और सदन के माध्यम से पूरे देश को ऑपरेशन महादेव जो कल एक हुआ है इसकी जानकारी देना चाहता हूं. माननीय अध्यक्ष जी, कल ऑपरेशन महादेव में सुलेमान उर्फे फैजल जट, अफगान और जिब्रान 3 आतंकवादी सेना, सीआरपीएफ और जम्मू कश्मीर पुलिस के संयुक्त अभियान में ऑपरेशन महादेव में मारे गए. और माननीय अध्यक्ष जी, ये जो सुलेमान है ये श्रेणी का लश्कर-ए तोयबा का कमांडर था. पहलगाम हमले में और गगनगिर आतंकी हमले में वो लिप्त था. इसके ढेर सारे सबूत हमारी एजेंसियों के पास है. ಪ್ರಿಯಾಂಕ್ ಖರ್ಗೆ ಅವರೇ, ನಾಪತ್ತೆ ಆಗ್ಬೇಡಿ, ಪ್ರಶ್ನೆ ಕೇಳಿ ಓಡೋಗೋದಲ್ಲ, ಈಗ ಮಾತಾಡಿ. ಪಹಲ್ಗಾಮ್ ದಾಳಿಯ ಉಗ್ರರನ್ನ ಹೊಡೆದು ಹಾಕಲಾಗಿದೆ. ವೇಟ್ ಗೊತ್ತು, ಅದಕ್ಕೂ ಕೇಳ್ತೀರಾ. ಅವರೇ ಆ ದಾಳಿಕೋರರು ಅನ್ನೋದಕ್ಕೆ ಸಾಕ್ಷಿ ಕೇಳ್ತೀರಾ. ನೀವು ಯಾವತ್ತು ನಮ್ಮ ಸೇನೆಯನ್ನ ನಂಬಿದ್ದೀರಾ ಹೇಳಿ? ಸೊ ಈ ಸಲ ಕೂಡ ಭಾರತೀಯ ಸೇನೆ ಫೋಟೋ ಸಾಕ್ಷಿಯನ್ನೇ ತಂದಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಏಪ್ರಿಲ್ 22 ಪಹಲ್ಗಾಮ್ ದಾಳಿ. ಇದನ್ನ ಇವತ್ತಲ್ಲ ಯಾವತ್ತಿಗೂ ಕೂಡ ಈ ದೇಶ ಮರೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅದಾದ್ಮೇಲೆ ಭಾರತ ಆಪರೇಷನ್ ಸಿಂಧೂರ ಮಾಡತ್ತೆ, ಹುಡುಕಿ ಉಗ್ರರ ಸಂಹಾರ ಮಾಡತ್ತೆ. ಆದ್ರೆ ಒಂದೇ ಒಂದು ಕೊರಗು ಇತ್ತು, ಅವತ್ತು ಧರ್ಮವನ್ನ ಕೇಳಿ ಕೊಂದ್ರಲ್ವಾ, ಅವರನ್ನ ಇನ್ನೂ ಹುಡುಕಿ ಹೊಡೆದು ಹಾಕಿಲ್ಲ ಅನ್ನೋದು. ಫೈನಲಿ 28 ಜುಲೈ 2025 ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಮಹಾದೇವ್ನಲ್ಲಿ ಪಹಲ್ಗಾಮ್ನ ಮಾಸ್ಟರ್ ಮೈಂಡ್ ಆಸಿಮ್ ಮೂಸಾ ಹಾಗೂ ಅವನ ಸಂಗಡಿಗರನ್ನ ಟಿಕೆಟ್ ಕೊಟ್ಟು ಕಳಿಸಲಾಗಿದೆ. ಒಟ್ಟು 3 ಮಂದಿ ಭಯೋತ್ಪಾದಕರನ್ನ ಸೇನೆ ಮುಗಿಸ್ಬಿಟ್ಟಿದೆ. ಇದನ್ನ ಡೀಟೇಲ್ ಆಗಿ ನೋಡೋಣ. ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಫೇಮಸ್ ಸ್ಪಾಟ್ ಪಹಲ್ಗಾಮ್ ಬಳಿಯ ಬೈಸನ್ ಕಣಿವೆಯಲ್ಲಿ ಈ ದಾಳಿ ನಡೆದಿತ್ತು. ಇದು ತುಂಬಾ ಸೂಕ್ಷ್ಮವಾದ ಪ್ರದೇಶ ಕೂಡ ಹೌದು. ಏಪ್ರಿಲ್ 22, 2025 ಬಂದೂಕು ಹಿಡಿದ ನರಹಂತಕರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿ ಕೊಂದಿದ್ರು. ಅದರಲ್ಲಿ ಒಟ್ಟು 26 ಅಮಾಯಕ ಹಿಂದೂಗಳು ಜೀವ ಕಳ್ಕೊಂಡ್ರು. ಆ ದೃಶ್ಯಗಳನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಈ ದಾಳಿಯ ಜವಾಬ್ದಾರಿಯನ್ನ TRF ಉಗ್ರ ಸಂಘಟನೆ ಹೊತ್ಕೊಂತು.
ನಂತರ ಭಾರತೀಯ ಇಂಟೆಲಿಜೆನ್ಸ್ ಈ ದಾಳಿಯನ್ನ ಪಾಕಿಸ್ತಾನದ ಭಯೋತ್ಪಾದಕರ ಮುಂದಾಳತ್ವದಲ್ಲಿ ನಡೆಸಲಾಗಿದೆ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಇದರ ಮಾಸ್ಟರ್ ಮೈಂಡ್ ಆಸಿಮ್ ಮೂಸಾ, ಯೂನಸ್ ಮತ್ತು ಆಸಿಫ್ ಅಂತ ಐಡೆಂಟಿಫೈ ಕೂಡ ಮಾಡಲಾಗುತ್ತೆ. ಈ ಭಯೋತ್ಪಾದಕರು ರಜೌರಿ ಪೂಂಚ್ ಅನ್ನೋ ಪ್ರದೇಶದಿಂದ ಭಾರತದ ಒಳಗೆ ನುಸುಳಿ ಬಂದು ದಾಳಿಯನ್ನ ಮಾಡಿದ್ರು. ಈಗ ಈ ಮಾಸ್ಟರ್ ಮೈಂಡ್ಗಳನ್ನ ಪತ್ತೆ ಹಚ್ಚೋದಕ್ಕೆ ಜುಲೈ 28ನೇ ತಾರೀಕು ಆಪರೇಷನ್ ಮಹಾದೇವನ್ನ ಲಾಂಚ್ ಮಾಡುತ್ತೆ. ಈ ಆಪರೇಷನ್ ಟಾರ್ಗೆಟ್ ಏನಂದ್ರೆ ಪಹಲ್ಗಾಮ್ನ ದಾಳಿಕೋರರು ಹಾಗೂ ಅವರ ಜೊತೆ ಕೈ ಜೋಡಿಸಿದವರನ್ನ ಮುಗಿಸೋದಾಗಿತ್ತು. 3 ತಿಂಗಳ ಕಾಲ ಭಾರತೀಯ ಸೇನೆ ಕೈಗೆ ಈ ದಾಳಿಕೋರರು ಸಿಕ್ಕೇ ಇರಲಿಲ್ಲ. ಭಾರತದ ಇಂಟೆಲಿಜೆನ್ಸ್, NIA, ಇಂಡಿಯನ್ ಆರ್ಮಿ ತುಂಬಾ ಹುಡುಕ್ತಾನೆ ಇದ್ರು. ಅವರ ಫೋನುಗಳನ್ನ ಟ್ರೇಸ್ ಮಾಡುವ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಡ್ರೋನ್ಗಳನ್ನು ಬಳಸ್ಕೊಂಡು ಕೂಡ ಹುಡುಕಾಟ ನಡೆಸ್ತಾರೆ. ಫೈನಲಿ ಡ್ರೋನ್ ಕಣ್ಣಿಗೆ ಈ ಉಗ್ರರು ಕಂಡು ಬಿಡ್ತಾರೆ. ಭಾರತಕ್ಕೆ ನುಗ್ಗಿ ನಮ್ಮ ಅಮಾಯಕ ಹಿಂದೂಗಳನ್ನ ಕೊಂದು ರಾಜಾರೋಷವಾಗಿ ಶ್ರೀನಗರದ ಸಮೀಪ ಇರುವಂತಹ ದಚ್ಚಿಗನ್ ಬಳಿಯ ಹರ್ವಾನ್ ಅರಣ್ಯ ಪ್ರದೇಶದಲ್ಲಿ ಈ ಆಪರೇಷನ್ ನಡೆಸಲಾಗುತ್ತೆ. ಈ ಅರಣ್ಯ ಪ್ರದೇಶ ದಟ್ಟವಾಗಿರೋದ್ರಿಂದ ವಿಶೇಷ ಕಾರ್ಯಾಚರಣೆಗೆ SOG ಮತ್ತು ಡ್ರೋನ್ಗಳ ಅವಶ್ಯಕತೆ ಇತ್ತು. ಗುಪ್ತಚರ ಇಲಾಖೆಯ ಸಹಾಯದಿಂದ ಆತಂಕವಾದಿಗಳು ಇರುವಂತಹ ಜಾಗವನ್ನು ಪತ್ತೆ ಮಾಡಿ ಭಾರತೀಯ ಸೇನೆ ಎನ್ಕೌಂಟರ್ ಮಾಡಿ ಮುಗಿಸ್ಬಿಟ್ಟಿದೆ. ಇದರ ಬಗ್ಗೆ ಹೇಳುವುದಾದ್ರೆ ಜುಲೈ 28ರಂದು ಭಾರತೀಯ ಸೇನೆಯ ರಾಷ್ಟ್ರೀಯ ರೈಫಲ್ಸ್, CRPF, ಜಮ್ಮು ಅಂಡ್ ಕಾಶ್ಮೀರ ಪೊಲೀಸ್, SOG ಜಂಟಿ ಕಾರ್ಯಾಚರಣೆ ಶುರು ಮಾಡಿಕೊಂಡು ಭಯೋತ್ಪಾದಕರನ್ನ ಕಾರ್ನರ್ ಮಾಡಿಕೊಂಡು 6 ಗಂಟೆಗಳ ಕಾಲ ಗುಂಡಿನ ಚಕಮಕಿ ನಡೆಸ್ತಾರೆ. ಸತತ ಹೋರಾಟದ ನಂತರ ಸೈತಾನ್ಗಳನ್ನ ಜನ್ನತ್ಗೆ ಕಳಿಸಲಾಗುತ್ತೆ. ಅದರಲ್ಲಿ ಮೂಸಾ ಮಾಸ್ಟರ್ ಮೈಂಡ್ ಅಂತ ಗುರುತು ಮಾಡಲಾಗಿದೆ. ಇನ್ನೊಬ್ರು ಅವರ ಸಂಗಡಿಗರು, ಜೊತೆಗೆ ಅವರ ಬಳಿ ಇದ್ದಂಥ ಮಾಡರ್ನ್ ವೆಪನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. AK-47 ರೈಫಲ್ಸ್, US ನಿರ್ಮಿತ M4 ಕಾರ್ಬೈನ್ಗಳು, GPS ಸಾಧನಗಳು, ಎನ್ಕ್ರಿಪ್ಟೆಡ್ ಕಮ್ಯುನಿಕೇಶನ್ ಗೇರ್ಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆಪರೇಷನ್ ಮಹಾದೇವ್ನ ಉದ್ದೇಶ ಏನಂದ್ರೆ ಪಹಲ್ಗಾಮ್ ದಾಳಿಕೋರರನ್ನ ಹತ್ಯೆ ಮಾಡುವುದು, ಶ್ರೀನಗರದಲ್ಲಿ ಸ್ಲೀಪರ್ ಸೆಲ್ಗಳನ್ನು ಮುಗಿಸೋದು, ಮುಂಬರೋ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಅಮರನಾಥ ಯಾತ್ರೆ ಸಮಯದಲ್ಲಿ ಆಗಬಹುದಾದಂತಹ ಮತ್ತೊಂದು ಹೈ ಪ್ರೊಫೈಲ್ ಅಟ್ಯಾಕ್ ಅನ್ನ ತಡೆಯೋದು ಇವರ ಮುಖ್ಯ ಉದ್ದೇಶ. ಭಾರತ ಸರ್ಕಾರದಿಂದ ಬಂದಿರುವಂತಹ ಪ್ರತಿಕ್ರಿಯೆ ನೋಡೋದಾದ್ರೆ ಈ ಕಾರ್ಯಾಚರಣೆಯನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ಮಾಡಿದ್ದಾರೆ. ಭಾರತ ಕಠಿಣ ಮತ್ತು ಬುದ್ಧಿವಂತಿಕೆಯಿಂದ ದಾಳಿ ಮಾಡಿದೆ ಅಂತ ಹೇಳ್ತಾರೆ. ಪಾಕಿಸ್ತಾನದೊಂದಿಗಿನ ಕದನ ವಿರಾಮವನ್ನ ಪರೀಕ್ಷಿಸಲು ಮತ್ತು LOC ಉಲ್ಲಂಘನೆಯನ್ನ ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಲಿಕ್ಕೆ ಆದೇಶ ಕೂಡ ನೀಡಲಾಗಿದೆ. ಈ ಆಪರೇಷನ್ ನಂತರ ಅವರು ಕೂಡ ಸುಮ್ಮನೆ ಇರ್ತಾರೆ ಅನ್ನೋದಕ್ಕೆ ಆಗೋದಿಲ್ಲ. ರಿವೆಂಜ್ಗಾಗಿ ಇನ್ನೊಬ್ರು ಬರಬಹುದು. ಹೀಗಾಗಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕಾಶ್ಮೀರದಲ್ಲಿ ಈಗ ಎಲ್ಲಾ ಕಡೆ ಹೆಚ್ಚುವರಿ ಬೆಟಾಲಿಯನ್ ನಿಯೋಜನೆ ಮಾಡಿದ್ದಾರೆ. AI ಚಾಲಿತ ಕಣ್ಗಾವಲಿನ ಡ್ರೋನ್ಗಳನ್ನು ನಿಯೋಜನೆ ಮಾಡಿದ್ದಾರೆ. ಅಮರನಾಥ್ ಯಾತ್ರೆ ಮಾರ್ಗದಲ್ಲಿ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಹಾಗೆ ಸಿಗ್ನಲ್ ಇಂಟೆಲಿಜೆನ್ಸ್ ಘಟಕಗಳನ್ನು ನಿಯೋಜನೆ ಮಾಡಲಾಗಿದೆ. ಆಪರೇಷನ್ ಮಹಾದೇವ್ ಕೇವಲ ಒಂದು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಅಲ್ಲ, ಇದು ಕ್ರೂರ ಪಹಲ್ಗಾಮ್ನ ಹತ್ಯಾಕಾಂಡಕ್ಕೆ ಪ್ರತಿಕಾರ. ಭಾರತ ಈಗ ಬದಲಾಗಿದೆ. ಭಯೋತ್ಪಾದನೆಯನ್ನ ಭಾರತ ನೆಲಸಮ ಮಾಡುವವರೆಗೂ ಬಿಡೋದಿಲ್ಲ. कहता हूं जो सिंदूर मिटाने निकले थे, जो सिंदूर मिटाने निकले थे उन्हें मिट्टी में मिलाया है. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.